ಕೀರ್ತನಾಮೃತ ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ, ಡೋಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ, ಗಾಜಿಪುರ್, ಗುಲ್ಬರ್ಗಾ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಉರಗಶಯನು ಬಂದ, ಗರುಡ ಗಮನು ಬಂದ, ಉರಗಶಯನು ಬಂದ, ಗರುಡ ಗಮನು ಬಂದ, ನರಗೊಲೆದವ ಬಂದ, ನಾರಾಯಣ ಬಂದಾನೋ, ನರಗೊಲೆದವ ಬಂದ, ನಾರಾಯಣ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಮಂದಾರೋದ್ಧಾರ ಬಂದ, ಮಹಮನೋಹರ ಬಂದ, ಮಂದಾರೋದ್ಧಾರ ಬಂದ, ಮಹಮನೋಹರ ಬಂದ, ಬೃಂದಾವನ ಪತಿ ಗೋವಿಂದ ಬಂದಾನೋ, ಬೃಂದಾವನ ಪತಿ ಗೋವಿಂದ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ವಕ್ರಹರನು ಬಂದ, ಚಕ್ರಾಧರನು ಬಂದ, ವಕ್ರಹರನು ಬಂದ, ಚಕ್ರಾಧರನು ಬಂದ, ಅಕ್ರೋರಿ ಒಲಿದ ತ್ರಿವಿಕ್ರಮ ಬಂದಾನೋ, ಅಕ್ರೋರಿ ಒಲಿದ ತ್ರಿವಿಕ್ರಮ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ನಿಗಮ ಗೋಚರ ಬಂದ, ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಗೆಮೋಕ ಪುರಂದರ ವಿಠಲ ಬಂದಾನೋ, ನಗೆಮೋಕ ಪುರಂದರ ವಿಠಲ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ನಿಜಗುಣಿ ಶಿವಗೆ ಗುರುಗಳು ಅನೇಕ ವಚನಗಳನ್ನು ಹೇಳಿದ್ದಾರೆ, ಅನೇಕ ಅವರು ಕಥೆಗಳನ್ನು ಹೇಳಿದ್ದಾರೆ. ನಾಲ್ಕು ಯುಗದಿಂದ ನಾ ಹುಟ್ಟಿ ಬಂದ, ಆಸೆ ಹಿಡಿದು ನಾ ಘಾಸಿ ಆದ,
ಮಾಡಬಾರದ ಕೃತೆಯನ್ನು ಮಾಡಿ ಲಾಖೋ ರೂಪಾಯಿ ಗಳಿಸಿ ಪರರಿಗೆ ಮಾಡಿದ 4 ಯುಗದಿಂದ ನಾ ಹುಟ್ಟಿ ಹುಟ್ಟಿ ಬಂದ ಆಸೆ ಹಿಡಿದು ನಾ ಘಾಸಿಯಾದ ಮಾಡಬಾರದ ಕೃತೆಯನ್ನು ಮಾಡಿ ಲಾಖೋ ರೂಪಾಯಿ ಗಳಿಸಿ ಪರರಿಗೆ ಮಾಡಿದ್ದ. ಯಾಕಂತಂದ್ರೆ 4 ಯುಗದಿಂದ ನಾ ಹುಟ್ಟು ಹೊಂಟ್ರಿ. ಕೃತಯುಗ 18 ಲಕ್ಷ ವರ್ಷ, ತ್ರೇತಾಯುಗ 12 ಲಕ್ಷ ವರ್ಷ, ದ್ವಾಪಾರ ಯುಗ 8 ಲಕ್ಷ ವರ್ಷ, ಕಲಿಯುಗ 6 ಲಕ್ಷ ವರ್ಷ. ಚಿಲ್ಲಾರ ಮ್ಯಾಲ ಎಲ್ಲ ಯುಗದಾಗ ನಾನೇ ಹೀನಿ ನಾವೇ ಹೀವಿ. ಈ ಜನ್ಮ ಬಿಡ್ತದ ಮತ್ತು ಬರ್ತದ, ಆದ್ರೆ ಪ್ರಾಣಕ್ಕೆ ಮರಣ ಇಲ್ಲ, ಈ ದೇಹಕ್ಕೆ ಮರಣ ಅದ. ಅದಕ್ಕೆ 4 ಯುಗದಿಂದ ನಾ ಹುಟ್ಟಿ ಹುಟ್ಟಿ ಬಂದ. ಎಷ್ಟೋ ತಾಯಿದೇರಾಗ್ಯಾರ, ಎಷ್ಟೋ ತಂದಿದೇರಾಗ್ಯಾರ, ಎಷ್ಟೋ ಗುಡ್ದೋಸಿ ಎಲ್ಲೂ ಬಿದ್ದೀವಿ. ಒಂದು ಸಮುದ್ರ ದೋಸ ಮಲಿ ಹಾಲು ಕುಡ್ದೀವಿ ತಾಯಿ. ಅದಕ್ಕೆ ಈ ಜಂಜಾಟ ಬೇಡ, ನನಗೆ ಗುರುಗಳಿಗೆ ಮುಕ್ತಿ ಕೊಡು ನನಗೆ. ಯಾಕನು ಒಂದೊಂದು ಯುಗದಾಗ ನಾನು ಹುಟ್ಟಿ ಬಂದಾಗ ಭಾಳ ಪರಿಸ್ಥಿತಿ ಗಂಭೀರ ಆಗ್ಯದ. ಅಕ್ಸರ್ ಮನ್ಯಾಗ ಒಂದು ಸಾರಿ ಹುಟ್ಟಿದಾಗ ಅವ್ರು ಮೈಲಿಗೆ ಬಟ್ಟೆ ಹಾಕಿ ನನಗೆ ಹಳ್ಳಕ್ಕೆ ಮೈಲಿಗೆ ಬಟ್ಟೆ ಹಾಕಿ ಹಳ್ಳಕ್ಕೆ ಹೊಡಿತಿದ್ರು. ನಾನು ಬೆನ್ನು ಕಿತ್ತಿ ಲಾಳೆ ಬಿದ್ದು ತಿಪ್ಪ್ಯಾಗ ಉಳ್ಳಾಡ್ತಿದ್ದ, ಕಾಗಿ ಕೂಗುತ್ತೀವು, ನೆತ್ತರು ಹರಿತಿತ್ತು. ನಂದು ಏನು ಹೇಳಿ ನನ್ನ ಕಷ್ಟ ದೇವರೇ ಬಲ್ಲ. ಅಷ್ಟಾದರೂ ಅದೇ ಜನ್ಮ ಬೇಕಂತಿತ್ತಿದ್ದು ದೇಹ, ಇದು ಪ್ರಾಣ. ಯಾವ ಜನ್ಮಕ್ಕೆ ಹೋಗ್ತದ ಅದ್ರ ತರಪನೇ ಮಾತಾಡ್ತದೆ. ಒಬ್ಬ ಮತ್ತೊಂದು ಜನ್ಮದಾಗ ನಾನು ನಾಯಾಗಿ ಹುಟ್ಟಿದ್ದ, ಮಾಲಕರ ಮನೆಯಾಗಿದ್ದ. ಊಟ ಸಿಗಲಾದಕ್ಕೆ ಬೇರೆದವ್ರ ಮನೆಗೆ ಕಳ್ತನಕ್ಕೆ ಹೋಗಿದ್ದ. ಅವ್ರ ಕೈಲಿ ಹೊಡೆದ್ರು, ತಲೆ ಹೊಡಿತು, ಹುಳ ಬಿದ್ದು ನಾನಾ ಥರದಿಂದ ತ್ರಾಸಾಯಿತು. ಆದ್ರೂ ಆ ಜನ್ಮ ಇರಲಿ ಅಂತದ. ಅದೇ ರೀತಿ ನಾನು ಮನುಷ್ಯ ಜನ್ಮದಾಗ ಬಂದ ಮಾಡಬಾರ್ದೆಲ್ಲ ಮಾಡಿ ಬೇಕಾದಷ್ಟು ಗಳಿಸಿಟ್ಟ ಮಕ್ಕಳಿಗೆ. ದುನಿಯಾದ ದ್ರವ್ಯ ಗಳಿಸ್ದ, ಹೊಲ ಗಳಿಸ್ದ, ಮನೆ ಗಳಿಸ್ದ. 4 ಮಂದಿ ಮಕ್ಕಳು, ಅವರಿಗೆ ಬೇಕಾದಷ್ಟು ಮಾಡ್ದ. 4 ಮಂದಿ ಲಗ್ನ ಮಾಡ್ದ. ಸೊಸೆಯರು ಮನೆಗೆ ಬಂದರು, ತಮ್ಮ ಕೆಲಸದಾಗ ತೊಡಗಿದ್ರು. ನನಗೆ ಮುಪ್ಪು ಬಂತು. ನನಗೆ ಅವ್ರು ನೋಡಲೇ ಇಲ್ಲ. ಅಕ್ಕಿ ಉಣಿಸ್ತಾಳಂತ ಇಕ್ಕಿ ಅನ್ನಕ್ಕಿ, ಇಕ್ಕಿ ಉಣಿಸ್ತಾಳಂತ ಅಕ್ಕಿ ಅನ್ನಕ್ಕಿ, ಸಣ್ಣ ಅಕ್ಕಿ ಉಣಿಸ್ತಾಳಂತ ದೊಡ್ಡ ಅಕ್ಕಿ ಹೋಗಿದ್ದು. ಹಿಂಗೆ ಅಡಿಗೆ ಹೊಲಗತ್ತರು, ಬಿದ್ದಲ್ಲೇ ಕೂಲಿಕತ್ತ. ಆಗ ಆತ ಒಂದು ವಿಚಾರ ಮಾಡ್ತಾನೆ. ಗಂಡ್ಸು ಮಕ್ಕಳು ಅವ್ರು ಗರೀಬರ, ಸೊಸೆಯರು ನೀಚು ಬಂದಾರ, ಇವ್ರು ಹೇಳಿದ್ರೆ ಕೇಳಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಅಡಿಗೆ ಹೋದಾಗ ಒಂದು ಗಡಿಗೆ ತೋತಾನೆ. ಗಡಿಗೆ ತೊಗೊಂಡು ಎಲ್ಲ ಗಂಟು ಕಟ್ಟಿ, ಚಿಂಪುಗಳಾಲಿ ಗಡಿಗೆ ತುಗಡಿ ಆಲಿ ಎಲ್ಲ ಅರ್ಬಿ ಜಿಂದಾಗ ಕಟ್ಟಿ ಆ ಗಡಿಗೆ ತುಂಬ್ತಾನೆ. ತುಂಬಿ ಮ್ಯಾಲ ಮಾರಿಗೆ ಅರ್ಬಿ ಕಟ್ಟಿ, ಅದಕ್ಕೆ ತುಂಬ ಅರ್ಬಿ ಕಟ್ಟಿ ಕುಂದಿರ್ತಾನೆ. ಅವು ಎಲ್ಲ ಸೊಸೆಯರು ಮಕ್ಕಳು ಅಡಿಲಿಂದ ಬರ್ತಾರೆ. ಬಂದ ಮೇಲೆ ಎಲ್ಲರೂ ಊಟ ಆಗ್ತದೆ. 4 ಮಂದಿ ಸೊಸೆಯರಿಗೆ ಕರಿತಾನೆ. ಸೊಸೆಯರು ಯಾಕೆ ಕರಿತಾನೆ? ಮಾವ ಅಂತ ಬರ್ತಾರೆ. ಇದು ಗಂಟ, ನನ್ನ ಸೇವೆ ಯಾರು ಮಾಡ್ತೀರಿ ಅವರು ತೊಗೋಬೇಕಂತ ಹೇಳ್ತಾನೆ. ಯಾರು ಮಾಡ್ತೀವಿ? ನಾ ಮಾಡ್ತೀನಿ, ನಾ ಮಾಡ್ತೀನಿ. 4 ಮಂದಿ ನಾ ಮಾಡ್ತೀನಿ. ನಾ ಬಿಡೋಣ, 4 ಮಂದಿ ಮಾಡ್ತೀರಿ? 4 ಮಂದಿ ಆಯ್ತು ಅಂದ್ರೆ ಏನು ಮಾಡಿರಿ, ಇದು ನನ್ನ ಮನ್ಸದ ತೆಗ್ಗು ಮಾಡಿ ಹೂಡ್ರಿ, ಹೆಂಡಿರ ಸಾರಿಸ್ರಿ, ಮೇಲೆ ಉದಿನ ಕಡೆ ನಮಸ್ಕಾರ ಮಾಡಿರಿ. ನಾ ಯಾವಾಗ ಸತ್ತ ನಾನು ಸೇವೆ ಸಂಸ್ಕಾರ ಆಯಿತು ಅವಾಗ ಅದು ಏನಪ್ಪ ಅಂದ್ರೆ ನೀವು ಹಂಚ್ಬಿಡ್ರಿ, ಅವಾಗ ಹಂಚ್ಬರ್ರಿ. ಯಾಕೆ ಮರ್ದಿನ ಶುರು ಆಯ್ತು ನೋಡ್ರಿ ಸೇವೆ, ಮಾವನ ಸೇವೆ ಮಾಡೋದು. ಅಕ್ಕನ ಬಂದದಪ್ಪ, ಅಕ್ಕಿ ಮಾಡಾಕಿ, ಮಾವ ಏನು ತರ್ರಿ, ಮಾವ ಊಟ, ಮಾವ ಮೈತಕ್ಕೋ, ಮಾವ ಚಾ. ಈ ರೀತಿ ಭಾಳ ಆನಂದದಿಂದ ಉಳ್ದ. ಕೊನೆಗೆ ಒಂದಿನ ಸತ್ತ ಮೇಲೆ ಎಲ್ಲರೂ ಬೀಗರು ನೆಂಟರು ಬರೋರಲ್ಲ ಸರ್. ನಿನ್ನೆ ಭಾಗದ ಸತ್ಯದ ಮರುದಿನ ಮಣ್ಣು ಆಗಬಲ್ಲ ಲೇಟ್ ಆಯಿತು. ಎಲ್ಲರೂ ಅಳ್ಳಕತ್ತರು, ಮಾಡಿದ್ರು, ಹೆಣ ಕೂಡಿಸಿದ್ರು, ಮಾಡಿದ್ರು. ಹಾಗಾಗಿ ಹೊಸವಾಯ್ತು ಹಿರಿಯಕ್ಕೆ. ಹೋಗಿ ಎಳ್ಳುಂಡಿ ಮಾಡಿ ಹೇಳಂತ, ಎಳ್ಳುಂಡಿ ಮೊಸರತ್ತಿ ನಾನು ಅಷ್ಟೊತ್ತಿ ಜಜ್ಜಣ ಅಂತ ಬೇರೆ ಊರವ್ರು ಬೀಗರು ಬಂದರು. ಅದು ಅಲ್ಲೇ ಬಿಟ್ಟು ಬಂದಳು. ಅಕ್ಕಿ ಬಂದ ಮೇಲೆ ಸಣ್ಣಕ್ಕೆ ಹೋದಳು. ಹೋಗಿ ನೀರು ಕುಡೆ ಮತ್ತು ಹೋಗತ್ತಾನೆ ಎಳ್ಳುಂಡಿ ಇದ್ದು. ಅಕ್ಕಿ ಎಳ್ಳುಂಡಿ ಬಾಯಿ ಇಟ್ಕೊಂಡು ನುಂಗೇನಪ್ಪ ನೀರು ಕೊಡೋದು. ಅಕ್ಕಿ ಬಂದು ಹೆಣ್ಣು ಮೇಲೆ ಕುಂತು ಅಕ್ಕಿನೂ ಆಳ. ಅಕ್ಕಿ ದೊಡ್ಡ ಅಕ್ಕಿ ಇದು ಜರ ಕಮ್ಮಿ ಆದ್ಮೇಲೆ ಒಳಗೆ ಹೋಗಿ ನೋಡ್ತಾಳೆ, ಎಳ್ಳುಂಡಿನೇ ಇಲ್ಲ. ಈಗ ಭಾಳ ಆಳು ಬಂತು. ನಾ ಮಾಡಿಟ್ಟು ಎಳ್ಳುಂಡಿನೇ ಇಲ್ಲ ಅಂತ ಬಂದು, ಎಕಡೆ ಹೋದ ನಾನು ಎಳ್ಳುಂಡಿ, ಎಕಡಿಲ್ಲ ನನ್ನ ಎಳ್ಳುಂಡಿ, ಎಕಡೆ ಹೋದ ನನ್ನ ಎಳ್ಳುಂಡಿ ಅಂತ ಅಕ್ಕಿ. ನಾನೇ ನುಂಗನೇ ಯವ್ವ, ನೀರು ಕುಡಿದ್ನೇ ಯವ್ವ ಅಂತ ಅಕ್ಕಿ. ಆ ಮಾತು ಇಬ್ಬರಿಗೆ ಗೊತ್ತಾಗ್ತದೆ. ಈಗ ಹೆಣ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ಬಂದು. ಅದಕ್ಕೆ ಇದಕ್ಕೆ ಈ ರೀತಿಯಾಗಿ ಅದೆಲ್ಲ ಮುಗಿದ ಮೇಲೆ ಅವ್ರದ್ದೆಲ್ಲ ಶಿವ ಸಂಸ್ಕಾರ ಆಯಿತು, ದಿನ ಆಯಿತು, ವಾರ ಆಯಿತು, ಎಲ್ಲ ಆದಮೇಲೆ
ರಾತ್ರಿ 4 ಮಂದಿ ಕುಂತು ಆ ಗಂಟು ತೆಗೆದು ಗಡಿಗೆ ಬಾಯಿ ಬಿಚ್ಚಿ ಕೆಳಗೆ ಬರೀಕ್ ನೋಡ್ತಾರೆ, ಬಿಚ್ಚಿ ನೋಡ್ತಾರೆ, ಎಲ್ಲ ಚಿಂದಿನೇ ಅದ್ರ ಯವ್ವ ಮುದುಕ್ ಸೇವೆ ಮಾಡೋದಷ್ಟು ಮಾಡೇದು ನಮ್ಗೆ ಎಂಥ ದುಃಖ ಆಯಿತು. ಅದಕ್ಕೆ ಸಾಂಬಜ ನಮ್ಮ ಪಾರ್ವತಿ ಪತಿ ಹರ ಹರ ಮಾಡಿ ಅದಕ್ಕಂತ 4 ಯುಗದಿಂದ ಹುಟ್ಟಿ ಬಂದ ಆಸೆ ಹಿಡಿದು ನಾ ದಾಸಿ ಮಾಡಬಾರದ ಕೃತೆಯನ್ನು ಮಾಡಿ ಲಾಖೋ ರೂಪಾಯಿ ಗಳಿಸಿ ಪರರಿಗೆ ಮಾಡ್ದೆ. ನನಗೆ ಮುಕ್ತಿ ಕೊಡು, ನನ್ನ ಗುರುವ ಕೊಡು. ಏಕಪ್ಪ ಇದು ಬೇಡಪ್ಪ, ಏಕಪ್ಪ ಇದು ಬೇಡ. ಗುರುಗಳು ಹೇಳ್ತಾರೆ ಏಕಪ್ಪ ಇದು ಬೇಡಪ್ಪ, ಇದ್ರಾಗ ಸುಖ ನಿನ್ನಾಗಿಲ್ಲಪ್ಪ, ಎದೊಳಗಿರುವುದೇ ಲೇಸಪ್ಪ. ನೆಲ ಹಾಸಿಕದ ಮುಗಲು ಹೊಚ್ಚಿಕದ, ಇದರಲ್ಲಿ ಸುಖ ಇಲ್ಲ. ಹೆಂಡರ ಸರಿ ಲೋಲಾಡಪ್ಪ, ಮಕ್ಕಳ ಸರಿ ಕೂಡಾಡಪ್ಪ, ಹೋಳಿಗೆ ಪಾಯಸ ಉಣಬೇಕಪ್ಪ, ಉಂಡು ಉಂಡು ಜಮಿಲೆ ಮೆರಿಯಪ್ಪ. ದೊಡ್ಡ ಮನೆ ನೀ ಕಟ್ಟಿಸಪ್ಪ, ಒಳ್ಳೆ ಭೂಮಿ ನೀ ಮಾಡಪ್ಪ, ಮುಂದೆ ಹೆಂಡರ ಮಕ್ಕಳಿಗೆ ಇಡಪ್ಪ. ಏಕಪ್ಪ ಇದು ಬೇಡಪ್ಪ, ಇದ್ರಾಗ ಸುಖ ನಿನ್ನಾಗಿಲ್ಲಪ್ಪ, ಇದ್ರಾಗ ಸುಖ ನಿನ್ನಾಗಿಲ್ಲಪ್ಪ, ಎದೊಳಗಿರುವುದೇ ಲೇಸಪ್ಪ. ಟೇಕ ಕೊಡ್ತಾರೆ ಎದೊಳಗಿರುವುದೇ ಲೇಸಪ್ಪ. ಹೆಂಡರ ಸರಿ ಲೋಲಾಡಪ್ಪ, ಹೆಂಡರ ಸರಿ ಲೋಲಾಡಪ್ಪ, ಮಕ್ಕಳ ಸರಿ ಕೂಡಾಡಪ್ಪ, ಹೋಳಿಗೆ ಪಾಯಸ ಉಣಬೇಕಪ್ಪ, ಉಂಡು ಉಂಡು ಜಮಿಲೆ ಮೆರಿಯಪ್ಪ. ದೊಡ್ಡ ಮನೆ ನೀ ಕಟ್ಟಿಸಪ್ಪ, ದೊಡ್ಡ ಮನೆ ನೀ ಕಟ್ಟಿಸಪ್ಪ, ಒಳ್ಳೆ ಭೂಮಿ ನೀ ಮಾಡಪ್ಪ, ಮುಂದೆ ಹೆಂಡರ ಮಕ್ಕಳಿಗೆ ಇಡಪ್ಪ. ಏಕಪ್ಪ ಇದು ಬೇಡಪ್ಪ, ಇದ್ರಾಗ ಸುಖ ನಿನ್ನಾಗಿಲ್ಲಪ್ಪ. ಸಾಂಬಜನಂ ಪಾರ್ವತಿ ಪತಿ ಹರ. ಅದಕ್ಕೆ ಗುರುಗಳು ಹೇಳ್ತಾರೆ ಇದು ಬೇಡ, ಇದು ಸುಖ ಇಲ್ಲ. ಯಾಕನೋ ಗುರುಬೋಧ ಭಾಳ ಕಷ್ಟ ಅದ. ಇವತ್ತ ನಾಳೆ ದುಡ್ಡಿಗಾಗಿ ಭಾಳ ಗುರುಬೋಧ ಕೊಡ್ತೀವಿ ಅಂತಾರೆ, ರೊಕ್ಕಕ್ಕಾಗಿ ಗುರು ಅದು ಅಲ್ಲ. ಶಿಷ್ಯ ಎಂಥವನ ಹ್ಯಾಂಗನ ನೋಡ್ಕೊಡ್ಬೇಕು. ಹೆಣ್ಮಗಳ ಅನ್ನ ಹ್ಯಾಂಗೆ ಹಿಸಿಗೆ ನೋಡ್ತಾಳ, ಶಿಷ್ಯ ಹ್ಯಾಂಗೆ ಹಣ ಇಲ್ಲ. ಇದಿಲ್ಲ ಗುರುಗಳನ್ನ ಕೈಲಾಸ ಹೋಗಲ್ಲಂತ. ಯಾರ ಬದನ ಏನಾರು ತಿಂದ್ರೆ ಅವರು ಕೈಲಾಸ ಹೋಗಲ್ಲ, ಇವರು ಕೈಲಾಸ ಎಲ್ಲ ಇಲ್ಲೇ ಬಿಡ್ಬೋದು. ಅದಕ್ಕೆ ಗುರು ಭಾಳ ಇದು ಮಾಡ್ತಾನೆ. ಹಿಂದಕ್ಕೆ ಚಿತ್ತಾನಂದ ಸ್ವಾಮಿಯವ್ರ ಬಲ್ಲಿ ನನಗೆ ಗುರುಬೋಧ ಕೊಡು, ನಿನ್ನ ಗುರುಬೋಧ ಕೊಡು. 300 ಮಂದಿ ಜೊತೆ ಆದ್ರು ಕೊಡ್ತೀನಿ 300 ಮಂದಿ ಜಮಾ ಆದ್ರು. ಒಂದಿನ ಶಿಷ್ಯರ ಪರೀಕ್ಷೆ ಇಟ್ಟ. ಅವತ್ತು ಗುರುಗಳು ಗೆಜ್ಜೆ ಕಟ್ಕೊಂಡ್ರು, ಭಿಕ್ಷಾ ಅಂದೆ ಅಂತ ಹೊಂಟರು. ಎಲ್ಲ ಶಿಷ್ಯರು ಭಿಕ್ಷಾ ಅಂದೆ ಅಂತ ಬರ್ಬೇಕಲ್ಲ. ಗುರುಗಳಿಂದ ಬಂದರು. ದಾರಿ ಒಳಗೆ ಹೆಣ್ಮಗಳು ಒಂದು ಪೋರಿ ಗುಗ್ರಿ ತಿಲ್ಲತ್ತಿದ್ದ. ಗುಗ್ರಿ ಏನಾವದು ತಂಗಿ ಗುಗ್ರಿ ಮುತ್ಯ ತೊಗೊಂಬೇಕು. ದಾರಿ ಮೇಲೆ ಹಾರು ಹೊಡೆದು ಕೋಳಿ ಹಪ್ಲೆ ಹಾಯ್ಕೊಂತಿಲ್ಕತ್ತರು. ಗುಗ್ರಿ ಕೋಳಿ ಹಪ್ಲೆ ಗುರುಗಳು ಹಾಯ್ಕೊಂತಿಲ್ಲತ್ತರು. ಗುರುಗಳು ತಿಂದ್ಮೇಲೆ ಶಿಷ್ಯರು ತಿನ್ನಬೇಕಲ್ಲ, ಅವರು ತಿನ್ನ. ಅದು ಆಗಿ ಮತ್ತು ಮುಂದೆ ಕಾಜಿನ ಕಂಪ್ನಿ ಇತ್ತು, ಬಳಿ ತಯಾರಾಗ್ತಿತ್ತು, ಪಾಯಸ ಕುದಿಲಿಕತ್ತಿತ್ತು. ಅಲ್ಲಿ ಹೋಗಿ ಗುರುಗಳು ಭಿಕ್ಷಾ ಅಂದೆ ಅಂದರು. ಭಿಕ್ಷಾ ಶಿವಪ್ಪ ಅಂದ್ರೆ ಹಿಂದಿನವ್ರು. ಅವ ಅಂದ ಕಂಪ್ನಿ ಮಾಲಕ, ಇದು ಕಾದದ್ರಿ, ಇಲ್ಲಿ ಏನು ಅನ್ನ ಪಿನ್ನ ಏನಿಲ್ಲ, ಇಲ್ಲ ಅದೇ ನೀಡಲ್ಲತ್ರ ಗುರುಗಳು. ಅದೇ ನೀಡಿದ್ರೆ ಸತ್ತು ಹೋಗಿಬಿಡ್ತಿರಲ್ಲ. ಅವ ಮಾಲಕ್ ಮ್ಯಾನೇಜರ್ ಅಂತ, ಸಾಯಲ್ಲೇ ಬಿಡಲ್ಲ, ಅದೇ ನೀಡು ಅಂತ. ಅವನದು ಇದು ತಕರಾರು ನಡೆದಾಗ ಮುದುಕ್ ನಮ್ಗೆ ಕೊಲ್ತದಂತ 300 ಮಂದಿ ಶಿಷ್ಯರು ಗುರುಬೋಧ ಕೊಡು ಅಂತ ಏನು ಬಂದಿರಲ್ಲ. ಹೊಸ ಮಂದಿ ಓಡೋಗಿ ಒಬ್ಬ ಹುಡುಗ ಅದೇ ನೀಡು ಅಂತೇಳಿ ಗುರುಗಳು ಸಿಟ್ಟಿಗೆ ಬಂದಾಗ ನೀಡಪ್ಪ ಅಂತ ಮ್ಯಾನೇಜರ್ ಹೇಳ್ದ. ಸುಡ ಪಾಯಸ ತಂದು ಹಿಂಗೆ ಹಾಕಿದ್ರು ಕೊಡ್ತಿಲ್ಲಿ. ಗುರುಗಳು ಕೊಡ್ತಿಲ್ಲಿಂದ ಹಿಂಗೆ ಕುಡಿದ್ರು. ಮಲದ್ವಾರದಿಂದ ಕಾಜ ಹೊರಗೆ ಬಿತ್ತು. ಹಿಂಗೆ ನೋಡ್ತಾನೆ ಶಿಷ್ಯ ಇದ್ದ, ಅವನು ಕುಡ್ದ. ಅವನದು ಮಲದ್ವಾರದಿಂದ ಕಾಜ ಹೊರಗೆ ಬಿತ್ತು. ನೋಡಪ್ಪ ನಿಜವಾದ ಶಿಷ್ಯ ನೀವೊಬ್ಬ, ಎಲ್ಲ ಡೂಪ್ಲಿಕೇಟ್ ಅದ. ಇವ್ರಿಗೆ ಗುರುಬೋಧ ಹ್ಯಾಂಗೆ ಕೊಡ್ಬೇಕು ಅಂತ ಅವನಿಗೆ ಒಬ್ಬನಿಗೆ ಗುರುಬೋಧ ಕೊಟ್ಟರು. ಅದಕ್ಕೆ ಭಾಳ ಇದು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಅಷ್ಟವರ್ಣ ಆಚಾರ, ಇವು ಶಿವನಾಚಾರ, ಇವು ಅನುಷ್ಠಾನ ತಂದು ಒಬ್ಬೊಬ್ಬರು ಒಂದೊಂದನ್ನು ನಂಬಿ ಮುಕ್ತಿಯನ್ನು ಸಾಧಿಸಿ. ರುದ್ರಾಕ್ಷಿ ಮಹಿಮೆ ಅಪಾರವಾದದ್ದು. ರುದ್ರಾಕ್ಷಿ ಮಹಿಮೆ ಅಪಾರವಾದದ್ದು. ಕುಂಬಾರಗೊಂಡಾಯ ಒಬ್ಬ ಭಕ್ತ, ಒಂದು ಹಳ್ಳಿ ಒಳಗೆ ಗಂಡ ಹೆಂಡತಿ ಒಬ್ಬ ಮಗ ಇದ್ದರು. ಶಿವಭಕ್ತರಿದ್ದರು ಅವರು.
ಮಗ ಏನಪ್ಪ ಅಂದ್ರೆ ಅವ ಮೇಯ್ತೊಕ್ಕತ್ತಿದ್ದಿಲ್ಲ, ದೇವ್ರ ಪೂಜೆ ಮಾಡ್ತಿದ್ದಿಲ್ಲ, ಈ ಬುದ್ಧಿ ಹಚ್ತಿದ್ದಿಲ್ಲ. ಅವ್ರಿಗೆ ಅದೇ ಚಿಂತೆ. ಅವ್ರ ಮನೆ ಗುರುಗಳು ಬಂದರು. ಬಂದ ಮೇಲೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ಗುರುಗಳು ಊಟ ಆದಮೇಲೆ ಕುಂತಾಗ ಅವರು ಗಂಡ ಹೆಂಡತಿ ಇಬ್ಬರು ಎದುರು ಕುಂತು, ಯಪ್ಪ ನಮ್ಮ ಮಗ ಉಡಾಳು ಹುಟ್ಟ್ಯಾನ, ಈ ಬುದ್ಧಿ ಹಚ್ಕೊಂಬಲ್ಲ, ರುದ್ರಾಕ್ಷಿ ಕಟ್ಟಂಗಿಲ್ಲ, ಹಿಂಗೆ ಮಾಡ್ಲಿಕ್ಕತ್ತಾನ, ಅದೇ ಚಿಂತೆ ಆಗ್ಯದ. ಕರಿ ಎಲ್ಲ ನಾವಂತ ಕರ್ಕೊಂಬಂದರು. ಯಾಕೋ ತಮ್ಮ ಈ ಬುದ್ಧಿ ಹಚ್ಕೋಬೇಕು, ರುದ್ರಾಕ್ಷಿ ಕಟ್ಕೋಬೇಕು, ನಿಮ್ದು ಹಂಗಾದ್ರೆ ಸರಿ ಅಲ್ಲ ಅಂತ. ನಮ್ಮಿಂದ ಆಗಲ್ರಿ ಅಂದ. ಆಗಲಿಲ್ಲ. ನಾವೊಂದು ಮಾತು ಅದೋರಕ್ಕೆ ಏನು ಈ ಬುತ್ತಿ ಹಚ್ಕೊಂಡು ಮಾರಿಯಾರ ನೋಡಿ ಅಂತ. ಈ ಬುತ್ತಿ ಹಚ್ಕೊಂಡವರು ಮಾರಿ ನೋಡು, ಅದು ಬರ್ತದೆ. ಇಲ್ಲಿದೆ ಕುಂಬಾರಗೊಂಡ ಇವತ್ತು ನಾವು ಮಾರಿ ನೋಡ್ತೀವಿ ಅಂತ ಒಪ್ಪಿಕೊಂಡು ಆಯ್ತು ಅಂತ. ಮುಂಜಾನೆ ನಸಿಗ್ನಾಗ ಹೋಗ್ತೀವಿ ನಾವು ಕುಂಬಾರಗೊಂಡು. ಇವು ಹೇಳೋದು ಬಂತಲ್ಲ, ನಸಿಗ್ನಾಗ ಹೇಳೋದು ನೋಡೋದು. ನಸಿಗ್ನಾಗ ಇದೇನು 6 ತಿಂಗಳ ವಜ್ಜ ಐತಿವಿ. ಇನ್ನು ಮೈ ತೊಗೊಂಡು ಈ ಬುತ್ತಿ ಹಚ್ಕೊಂಡು ಚಲೋ ಇತ್ತು. ಇದು ಎದ್ದು ಕೂಡೋದು ಭಾರಿ ಐತಲ್ಲ ಇದು ಅನ್ನೋದ್ರೊಳಗೆ 6ನೇ ತಿಂಗಳಿಗೆ ಏನಾಯ್ತು, ಇವ ಹೇಳಿದ್ರೆ ಗುಂಡಾಗಿ ಹೋಗಿ ಅಗಳ್ಕೊಂಡು ಬರೋತ್ತಿಗೆ ಅಂದರೆ ನಾನು ಬಂಗಾರ ಚರಿ ಸಿಗ್ತದೆ. ಆ ಗೊಂಗಡ ಮೂಲೆ ಇಟ್ಕೊಂಡು ಅವನು ಇವು ಎದ್ದು ಕೂತಿದ್ನಲ್ಲ, ಇವನು ಮನೆ ಹತ್ರ ದಾಟಿದವನು ಓಡ್ಕೊತ ಹೋಗಿ ಕಂಬಳು ಬಾಜು ಮಾಡಿ ಕಂಡದ್ ಬಿಡು ನನಗೆ ಅಂತ ವಾಪಸ್ ಕಾಣ್ತು ಬಿಡು ಅಂತ ವಾಪಸ್. ಅವ್ನು ಮನೆಗೆ ಹೋಗಿ ಬಂಗಾರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ತೆರೆದು ನೋಡ್ತಾನೆ, ಎಲ್ಲ ಬಂಗಾರ ನಾನೇ ಅದು ಪಾರು ನೋಡ್ಯದ, ಯಾರಿಗಾನ ಹೇಳಬೇಕು ಅಂತ ಒಂದು ಪೂರ್ತಿ ಬಂಗಾರ ನಾಣ್ಯಗಳು ತಂದು ಅವನಿಗೆ ಒಳದ. ಭೀಮಗೆ ಭೀಮ ಹಿಂಗೆ ಬಾರು, ಯಾಕೆ ಇದು ತಗೋ ನೀನು ನೋಡಿ ಕೊಡಬೇಕು, ಒಂದು ಕುರ್ತಿ ಬಂಗಾರ ಅಂದ. ಇದೇನು ಈ ಬುದ್ಧಿ ಹಚ್ಚೋರು ಮಾರಿ ನೋಡಿದ್ರೆ ನನಗೆ ಒಂದು ಕುರ್ತಿ ಬಂಗಾರ ಸಿಕ್ತು, ನಾನೇ ಗೈರ ಹಚ್ಕೊಂಡಿದ್ರೆ ನನಗೆ ಇನ್ನೂ 2 ಸಿಕ್ತಿತ್ತು ಅಂತೇಳಿ. ಅವಾಗ ಆ ಯುವತಿ ಮೈಮೆ ಹಿಂಗದ, ರುದ್ರಾಕ್ಷಿ ಮೈಮೆ ಹಿಂಗೆ. ರುದ್ರಾಕ್ಷಿ ಕಟ್ಕೊಂಡವ್ರಿಗೆ ಯಮ ಬಂದು ಒಯ್ಯಂಗಲ್ಲ, ಶಿವದೂತರು ಬಂದೇವು. ಈಗ ಕಳ್ಳಿರು ಸುಳ್ಳಿರು ಲಕ್ಷರು ಲೋಫಂಗಿರು ಕನಿಷ್ಠ 1 ರುದ್ರಾಕ್ಷಿ ಕೊಳ್ಳಾಗಿರಲಿ ಅಂತ ಶಾಸ್ತ್ರ ಹೇಳ್ತಾರೆ. ರುದ್ರಾಕ್ಷಿ ಬಸಿತವ ರುದ್ರಾಕ್ಷಿ ಧರಿಸಣ್ಣ, ಧರಿಸಿದರೆ ಸ್ವರಗಣ್ಣ, ಧರಿಸದಿದ್ದರೆ ನರಕಣ್ಣ. ಪಂಚಮುಖದ ರುದ್ರಾಕ್ಷಿ ಅಣ್ಣ, ಪಂಚಭೂತಗಳಳಿಯುವುದಣ್ಣ. ರುದ್ರಾಕ್ಷಿ ಬಸಿತವ ಧರಿಸಣ್ಣ, ಧರಿಸಿದರೆ ಸ್ವರಗಣ್ಣ, ಧರಿಸದಿದ್ದರೆ ನರಕಣ್ಣ. ಪಂಚಮುಖದ ರುದ್ರಾಕ್ಷಿ ಅಣ್ಣ, ಪಂಚಭೂತಗಳು ಇವು ಅನುಷ್ಠಾನಕ್ಕೆ ತಂದು. ಗುರುವಿನ ವಿನ ದೈವ ಇಲ್ಲ, ನರನೇ ಭಜಿಸೋ. ಹರ ಮುನಿದರೆ ಗುರು ಕಾಯುವನೆಂದು ಸರ್ತಿ ಇರುವುದು. ನೀ ಲಾಲಿಸೋ, ನೀ ಪಾಲಿಸೋ, ನೀ ಲಾಲಿಸೋ, ನೀ ಪಾಲಿಸೋ. ಗುರುವಿನ ವಿನ ದೈವ ಇಲ್ಲ, ನರನೇ ಭಜಿಸೋ. ಹರ ಮುನಿದರೆ ಗುರು ಕಾಯುವನೆಂದು ಸರ್ತಿ ಇರುವುದು. ನೀ ಲಾಲಿಸೋ, ನೀ ಪಾಲಿಸೋ. ಈ ದೇಹದಲ್ಲಿ ಸರ್ವಂತರ್ಯಾಮಿಯಾಗಿ ತಾನಿರುವನು, ನಿತ್ಯ ಸೂತ್ರಧಾರಿಯಾಗಿ ತಾನಿಂತು ನಡೆಸುವನು. ನಂಬಿದ ಭಕ್ತರಿಗೆ ಲಿಂಗ ಧರಿಸುವನು, ನಂಬಿದ ಭಕ್ತರಿಗೆ ಲಿಂಗ ಧರಿಸುವನು. ಮುಖ್ಯ ಕೊಟ್ಟು ಪರಲೋಕದಲ್ಲಿ ಒಯ್ದು ನಿಲ್ಲಿಸುವನು, ಮಾಡಿಸುವನು. ಹರ ಮುನಿದರೆ ಗುರು ಕಾಯುವನೆಂದು ಶ್ರುತಿ ಇರುವನು. ಗುರುವಿನ ದೈವ ಇಲ್ಲ, ನರನೇ ಭಜಿಸೋ, ನರನೇ ಭಜಿಸೋ. ಸರಿಯ ತೊಳಿಬೇಕು, ಗುಸಗುಸು ಬಿಡಬೇಕು. ಮುಸರಿಯ ತೊಳಿಬೇಕು, ಮನಸ್ಸಿನ ಮುಸರಿಯ ತೊಳಿಬೇಕು. ಈ ಮನಸ್ಸಿನ ಮುಸರಿಯ ತೊಳಿಬೇಕು, ಗುಸಗುಸು ಬಿಡಬೇಕು. ಗುಸಗುಸು ಬಿಡಬೇಕು.
ವಿಷಪ್ರಾಣಿ ಎಂಬ ಹಸಿ ಹುಲ್ಲನ್ನು ಹಾಕಿ ವಿಷಪ್ರಾಣಿ ಎಂಬ ಹಸಿ ಹುಲ್ಲನ್ನು ಹಾಕಿ ಅಷ್ಟಮದದಿಂದ ಸುಟ್ಟ ಈ ಪಾತ್ರೆ ಅಷ್ಟಮದದಿಂದ ಸುಟ್ಟ ಈ ಪಾತ್ರೆ ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಸ ಎಂಬ ಪಾತ್ರೆಯ ಮುಸರಿಯ ತೊಳೆದಿಟ್ಟು ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಇಸ ಎಂಬ ಪಾತ್ರೆಯ ಮುಸರಿಯ ತೊಳೆದಿಟ್ಟು ವಿಷಜಕ್ಷಣ ಪುರಂದರ ವಿಠಲನ ನಿತ್ಯ ಅರ್ಪಿಸಬೇಕು ನಿತ್ಯ ಅರ್ಪಿಸಬೇಕು ನಿತ್ಯ ಅರ್ಪಿಸಬೇಕು ಮುಸರಿಯ ತೊಳೆಬೇಕು ಮುಸರಿಯ ತೊಳಿಬೇಕು ಮನಸ್ಸಿನ ಮುಸರಿಯ ತೊಳಿಬೇಕು ಗುಸಗುಸ ಬಿಡಬೇಕು ಗುಸಗುಸು ಬಿಡಬೇಕು ಈಶಾಪ್ರಾಣಿ ಎಂಬ ಹಸಿ ಹುಲ್ಲನ್ನು ಹಾಕಿ ಅಷ್ಟಮದದಿಂದ ಸುಟ್ಟ ಈ ಪಾತ್ರೆ ಅಷ್ಟಮದದಿಂದ ಸುಟ್ಟ ಈ ಪಾತ್ರೆ ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಇಸ ಎಂಬ ಪಾತ್ರೆಯ ಮುಸರಿಯ ತೊಳೆದಿಟ್ಟು ಇಸ ಎಂಬ ಪಾತ್ರೆಯ ಮುಸರಿಯ ತೊಳೆದಿಟ್ಟು ಬೀಸ ಜಕ್ಷಣ ಪುರಂದರ ವಿಠಲನ ನಿತ್ಯ ಅರ್ಪಿಸಬೇಕು ಹೀಗೆ ನಿತ್ಯ ಅರ್ಪಿಸಬೇಕು ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗೊಳ್ಳಿರ ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗೊಳ್ಳಿರ ಸಕಾಲ ಜನ್ಮಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಜನ್ಮ ಈ ಶ್ರೇಷ್ಠ ಜನ್ಮದ ವಿಕಾಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಗವಾನ್ ನಾಮ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕೆಂಬುದೇ ದಾಸರ ಹೇಳಿದ ಉಪದೇಶ ದಾಸರ ಹೇಳಿದ ಉಪದೇಶ ಕಣ್ಣು ಕೈಕಾಲು ನಾಲಿಗಿರಲಕ ಕಣ್ಣು ಕೈಕಾಲು ನಾಲಿಗೆ ಇರಲಕ ಮಣ್ಣ ಬುಕ್ಕಿ ಹುಚ್ಚಾರಾಗುವರು ಮಣ್ಣ ಬುಕ್ಕಿ ಹುಚ್ಚಾರಾಗುವರು ಹೆಣ್ಣ ಮಣ್ಣಿಗಾಗಿ ಹರಿಯ ನಮೃತ ಉಣದೆ ಉಪವಾಸ ಇರುವರು ಕೂಡಿ ಉಪವಾಸ ಇರುವರು ಕೂಡಿ ಕಾಲನ ದೂತರು ಕಾಲು ಪಿಡಿದು ಎಳೆಯುವಾಗ ಕಾಲನ ದೂತರು ಕಾಲು ಪಿಡಿದು ಎಳೆಯುವಾಗ ತಾಳು ತಾಳೆಂದರ ತಾಳುವರೆ ತಾಳು ತಾಳೆಂದರ ಗಾಳಿ ಬರದ ಮುನ್ನ ಧರ್ಮವ ಗಳಿಸಿ ಆಳ ಸಂಸಾರ ಸುಳಿಗೆ ಸುಖರು ಬೇಡಿ ಆಳ ಸಂಸಾರ ಸುಳಿಗೆ ಸುಖರು ಬೇಡಿ ಎತ್ತ ಹೋರಿಗಳಿಂದ ಹುತ್ತು ಮಾರುವುದಲ್ಲ ಎತ್ತ ಹೋರಿಗಳಿಂದ ಹುತ್ತು ಮಾರುವುದಲ್ಲ ಒತ್ತಿ ಗೋಣಿ ತುಂಬುವುದಲ್ಲ ಎತ್ತ ಹೋದಾರ ಬಾಡಿಗೆ ಸೋಂಕು ಉತ್ತಮ ಸರಕಿದು ಅತಿ ಲಾಭ ಬರುವಂಥದ್ದು ಒಂದು ರೂಮ್ನಾಗ ಒಂದು 100 ಚೀಲ ಇಟ್ರೆ ಚೀಲ ಹಿಡಿಯಂಗೆಲ್ಲ ತುಂಬಂತಾರೆ ಭಗವಂತನ ನಾಮ ಈ ಶರೀರದಾಗ 10,000 ತಪಸ್ಸೆ ಮಾಡಿದ್ರು ತುಂಬ್ಯಾದ ಸಾಕಂತ ಅಂದಿಲ್ಲ ಈ ಶರೀರದಾಗ ಭಗವಂತ ಅಂಥ ನಾಮ ಪರಮಾತ್ಮನ ಅಂಥ ನಾಮ ಅದಕ್ಕೆ ಹೇಳ್ತಾನೆ ಅದಕ್ಕೆ ಎತ್ತ ಊರಿಗಳಿಂದ ಹುತ್ತು ಮಾರುವುದಲ್ಲ ಒತ್ತತಿ ಗೋಣಿ ತುಂಬುವುದಲ್ಲ ಎತ್ತ ಹೋದಾರ ಬಾಡಿಗೆ ಸೋಂಕು ಇರುತ್ತಿಲ್ಲ ಬಾಡಿಗೆ ಸೋಂಕು ಇರುತ್ತಿಲ್ಲ ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ ಎಷ್ಟ ಒಯ್ದಾರೆ ಬೆಲೆ ರೊಕ್ಕ ಇದಕ್ಕಿಲ್ಲ ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ ಎಷ್ಟ ಒಯ್ದಾರೆ ಬೆಲೆ ರೊಕ್ಕ ಇದಕ್ಕಿಲ್ಲ ಕಂಠೀರಿವೆ ತಿಂದು ಕಡಿಮೆಯಾಗುವುದಲ್ಲ ಕಂಠೀರಿವೆ ತಿಂದು ಕಡಿಮೆಯಾಗುವುದಲ್ಲ
ಪಟ್ಟಣದೊಳಗ ಪ್ರಸಿದ್ಧವಾದಂಥ ಸಂತೆಗೆ ಹೋಗಿ ಶ್ರಮ ಪಡುವುದಲ್ಲ, ಸಂತೆಗೆ ಹೋಗಿ ಶ್ರಮ ಪಡುವುದಲ್ಲ, ಸಂತಿ ಒಳಗಿಟ್ಟು ಮಾರುವುದಲ್ಲ, ಸಂತಿ ಒಳಗಿಟ್ಟು ಮಾರುವುದಲ್ಲ. ಕಾಂತ ಪುರಂದರ ಇಡಲನ ನಾಮ, ಕಾಂತ ಪುರಂದರ ಇಡಲನ ನಾಮ. ಸದ್ಗುರು ಶ್ರೀ ಪಂಡರಿನಾಥ್ ಮಹಾರಾಜ್ ಕಿ ಜೈ. ಹೇಳೋದು ಬೇಡ ಬಿಡೋಣ ಬೇಡವ, ಅದಕ್ಕೆ ಕಾಳಿಗೆ ಕೊನೆಗೆ ಮಾಡೋಣ. ಈಗ ಎಷ್ಟಾಯ್ತು? 25 ಮಿನಿಟ್ ಆಯ್ತವ. ಇನ್ನೊಂದು ಈಗಿದೆ ಪದನೇ ಈಗ ಕಾಳಿಗೆ ಅದೇ ಚರಿತ್ರೆ ಕಾಳಿಗೆ ಶ್ರೀ ಕಾಳೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ನೀಲಕಂಠ ಕಾಳೇಶ್ವರ ಮಹಾರಾಜ್ ಕಿ ಜೈ. ಕಾಳಿಗೆ ದಕ್ಷಿಣ ಕಾಶಿ ಕಾಳಿಗೆ ಅಂತ ಹೆಸರುವಾಸಿಯಾಗಿದೆ. ಕಾಶಿ ಬಿಟ್ರೆ ದಕ್ಷಿಣ ಕಾಶಿ ಕಾಳಿಗೆ ಅಂತಾರೆ. 3 ವರ್ಷಕ್ಕೊಮ್ಮೆ ನೀರು ನಮ್ಮಲ್ಲಿ ಬರ್ತಾವೆ, ಒಂದೊಂದು ವರ್ಷಗೂ ಬರ್ತಾವೆ. ಕಾಶಿ ನೀರು ಇಲ್ಲಿಗೆ ಬರ್ತಾವೆ. ಯಾಕದು ಹಿರಿಯರು ಹೇಳ್ಕೊತ ಬಂದಾರ ಅಂದಾಗ, ಹಿಂದೆ ಒಬ್ಬ ಸಾಧು ಕಾಶಿದಾಗ ಬೆತ್ತ ಬಿಟ್ಟಿದ್ದಂತ 3 ವರ್ಷದ ಮೇಲೆ ಇಲ್ಲಿ ಬೆತ್ತ ಬಂದದಂತ ಕಾಳಿಗೆದಾಗ. ಅದಕ್ಕೆ ದಕ್ಷಿಣ ಕಾಶಿ ಕಾಳಿಗೆ ಅಂತ. ನೀರು ತನ್ನಿತಿ ಬಿಟ್ಟಿರ್ತಾವ, ನೀರು ಮ್ಯಾಲ ಗುಡಿಯವ, ನೀರು ಮ್ಯಾಲ ಗುಡಿಯವ. ಏನು ಒಂದು ಕಲ್ಲು ಸರಿದಾಡಲ್ಲ. 1,000 ಮೋಟ್ರ್ ಕುಂತಾವ, ಆ ನೀರು ಕಡಿಮೆ ಆಗಿಲ್ಲ. ಬರಗಾಲದಾಗ ಸಹಿತ ಕಮ್ಮಿ ಆಗಿಲ್ಲ. ರಾಜೇಶ್ವರ ಫ್ಯಾಕ್ಟ್ರಿಯವರು 5 ಲಕ್ಷ ರೂಪಾಯಿ ನೀರು ಒಯ್ದಾರೆ ನಮ್ಮ ಬಗ್ಗೆ. ಕಾಳಿಗೆ ಕಾಳೇಶ್ವರ ನೀರು ಪ್ರಸಿದ್ಧ. ಆ ದೇವರು ಕಾಳೇಶ್ವರ ಪ್ರಸಿದ್ಧ. 4 ಯುಗದ ಒಂದೊಂದು ಲಿಂಗ. ಕೃತಯುಗ ಲಿಂಗ, ತ್ರೇತಾಯುಗದ ಒಂದು ಲಿಂಗ, ದ್ವಾಪರ ಯುಗದ ಒಂದು ಲಿಂಗ, ಕಲಿಯುಗದ ಒಂದು ಲಿಂಗ. 4 ಯುಗದ ಲಿಂಗ ಒಂದ್ರ ಮೇಲೆ ಒಂದವ. ಒಂದು ಲಿಂಗದ್ದೇ ಅಭಿಷೇಕ ಮಾಡ್ತಾರೆ, ಅದು ಎಷ್ಟೋ ಖರ್ಚು ಮಾಡಿ. ಒಳಗಿನ ಲಿಂಗಗಳಿಗೆ ನೋಡೋದು ಆಗಂಗಿಲ್ಲ, ಒಳಗೆಲ್ಲ ನೀರೇ ಅದು. ಅದಕ್ಕೆ ಸಾಧ್ಯ ಇಲ್ಲ ಮಾತದು. ಅದಕ್ಕೆ ನಾನು ಕಾಳಿಗೆಗೆ ಹುಟ್ಟಿ ನನ್ನ ಹೆಸರು ಶ್ಯಾಮರಾವ್ ಕಡಬೂರ್ ಅಂತಾರೆ. ನಾನು ಒಕ್ಕಲಿಗೆ ನಾನು ನಾಕೆತ್ತು. ನಮ್ಮಲ್ಲಿ ನಮ್ಮಪ್ಪ ಏನಪ್ಪ ಅಂದ್ರೆ ಗರೀಬಿದ್ದ. ನನಗೆ ಸಾಲಿಗೆ ಹಾಕ್ಲಕ್ಕೆ ಕರ್ಕೊಂಡು ಹೋಗತನ ಮಾಸ್ತರ ಒಂದು ಹುಡುಗ ಮೂಲದಂಡಿ ಹಾಕಿ ತೆಳಗೆ ಭಾರಿ ಅಂಡಿ ಇಟ್ಟಿದ್ದ. ಅದು ಪಾರು ಹೊಯ್ಕೊಲ್ಲತ್ತಿತ್ತು. ಅದಿಷ್ಟು ನೋಡಿ ಮನೆ ಕಡೆ ಹೋದ. ನಾ ಸಾಲಿಗೆ ಹೋಗಿ ಯಾಕೆ ಅದು ನೋಡಿದ್ನಲ್ಲ, ಯಪ್ಪ ಹೊಡಿತಾರೆ ಮಾಸ್ತರ್, ಫೋಕಗಳೇ ತರ್ತಿರೋ ಹೊಡಿದಕ್ಕೆ. ಮಾಸ್ತರ್ ಫೋಕ ತರಿಸ್ತಿದ್ರು. ನೋಡಿ ನಾವು ಹೋಗಲಿಲ್ಲ. ಹೊಲಕ್ಕೆ ಬರ್ತೀನಿಯಪ್ಪ, ನಾ ಹೊಲಕ್ಕೆ ಬರ್ತೀನಿ, ಎದುಗಳು ಮೇಯ್ತೀನಿ ಅಂತ ನಾವು ಹತ್ತಿನಿಂದ ಹಾಗೆ ಹೊಲಕ್ಕೆ ಹೋದ. ನಾ ಸಾಲಿಗೆ ಹೋದೆ. ಅದು ಎಷ್ಟೇ ದೊಡ್ಡವಾದ್ಮೇಲೆ, ಇದು ಆದಮೇಲೆ ನನ್ನದೊಂದು ಹೆಸರು ಕಲಿಬೇಕಂತ ಹೇಳಿ ನಮ್ಮ ಕೇರಿಯಾಗ ಒಬ್ಬನಿಗೆ ಶಾಣಪ್ಪ ಅಂತಿದ್ದ. ಮಾವ ನನಗೆ ಹೆಸರು 4 ಅಕ್ಷರ ಕಳಿಸು, ಶ್ಯಾಮರಾವ್ ಅಂತ. ಅದು ಮಧ್ಯಾಹ್ನ ಗಳೆ ಹೊಡ್ಕೊತಾನೆ ಕಲ್ತ್ಬಿಟ್ಟ. ಕಲ್ಲು ಮೇಲೆ ಬರೆದು ಕಲ್ತ್ಬಿಟ್ಟ. ನಮ್ಮ ಅಪ್ಪನ ಸರಿ ಕಲಬುರ್ಗಿಗೆ ಬಂದಾಗ ಅವು ಯಾರ್ದನ ಬೋರ್ ಮೇಲೆ ಸ್ಯಾರ ಇರಬೇಕು, ಮಾರ ಇರಬೇಕು. ವಾರ 4 ಅಕ್ಷರದಾಗ ಒಂದು ಬರ್ತೈತಿ. ಅದು ನಾವು ಕಲ್ತೀವಿ ಬಂದಾವಲ್ಲಿ ಇಲ್ಲಿ ಅಕ್ಷರ ಅಂಥೇಳಿ ನನಗೆ ಮತ್ತೆ ಹೆಚ್ಚಿಗೆ ಇದು ಆಯ್ತು. ಹೋಗಿ ಕೇಳಿದವ್ರಿ, ಮಾವ ನಾ ಕಲ್ತೀವಿ ಬರ್ಲತ್ತವ ಅಲ್ಲಿ ಬೋರ್ಡ್ಗಳ ಮೇಲೆ ಹೆಸರು. ಅಲ್ಲಪ್ಪ ಅಂಕ್ಲಿಪ್ ತೊಗೊಂಬನ್ನಿ. ಅಂಕ್ಲಿಪ್ ಒಯ್ದು ಕ ಕಾ ಕಿ ಕಿ ಕು ಕು ಕೆ ಕೆ ಕೈ ಕೋ ಅಂತ 26 ಅಕ್ಷರ ಹೇಳೋದು. ಅದು ಒಂದು 2 ಸಾರಿ ಓದಿಸ್ದು. ಬಂತು ಬಿಡು ಸಾಲಿ ಅಂದನ. ಅಲ್ಲೇ ಹಾಗಳ ಹೆಂಗೆ ಬರ್ತದ? 15 ಮಿನಿಟ್ನಾಗ ಸಾಲಿನೇ ಕಲ್ತೇನೆ ಅಂದ್ರೆ 15 ಮಿನಿಟ್ನಾಗ ಕಲಿತಿದ್ದು 26ದಾಗೆ ಅದಲ್ಲ ಅವನು. ಯಾರು ಮಾಸ್ತರ್ ನಾನು 10 ಬರ್ಸಿಲ್ಲ ಕಲ್ಸಿ ಅಷ್ಟದಾಗೆ ಸಾಲಿ ತನ್ನಿದ್ದು ತಾನೇ ನೋಡು. ಮಹಾರಾಜರ ಆಶೀರ್ವಾದ, ಭಕ್ತನ ಆಶೀರ್ವಾದ ತನ್ನಿದ್ದು ತಾನೇ ಬರೋದು. ಒಮ್ಮೆ ಪರೀಕ್ಷೆ ಕಟ್ಟದ ನೌಕರಿದ ನೀ ಪರೀಕ್ಷೆ ಕಟ್ಟದಾಗ ಗುರುಗಳ ಹೆಸರು ಬರ್ತೀನಿ. ನಾನು ತಿಳಿದಿದ್ದು ಬರ್ತೀನಿ. ಬೆಂಗಳೂರಿಂದ ಬೋರ್ಡ್ಲಿಂದ ಬಂದದೆ ಮ್ಯಾಟ್ರಿಕ್ ಪಾಸ್ ಶ್ಯಾಮರಾವ್ ಅಂತ. ದತ್ತನ ಮೈನೆ ಹಿಂಗೆ, ಗುರುಗಳ ಮೈನೆ ಹಿಂಗೆ. ಮಹಾರಾಜರು ನನಗೆ ಇಂಡಿಯಾ ಬ್ಯಾಂಕ್ ಇತ್ತು, ಮ್ಯಾನೇಜರ್ ಬೇಕಾದ್ರೆ ಲೋನ್ ಕೊಟ್ಟ. 4 ಮಂದಿ ಅಣ್ಣ ತಮ್ಮದಿರು ಹೊಲ್ದಾಗ ಕಬ್ಬು ಹಚ್ಚದ. ಒಂದೇ ವರ್ಷ 8 ಮುಂದೆ ಧಾರಣೆ ಹೊಂಟೋಯ್ತು. ಯಾರು ಕೇಳಾರಂಗೆ 50 ಬೆಟ್ಟನೂ ಆಯ್ತು ಕಬ್ಬು.
ಅದು ಒಯ್ತಾರೆ, ಯಾರು ಒಯ್ಯೋರಪ್ಪ ಅನ್ನೋದು ಕೇಳ್ತಾರೆ. ಹ್ಯಾ ಮಾಡಿ ಹೋಗಿ ಹೈರಾಣಾಗಿ ಅಲ್ಲೊಂದು ಬಾಜು ಒಂದು ಗಾಣ ಇತ್ತು, ಕೇಳಿ ತಂದು ಎತ್ತಿನ ಗಾಣ ಕಟ್ಟದ 20 ಎತ್ತು ಬೇಕು, ನಂಬಲ್ಲಿ ಅಡ್ಡೆ ಇತ್ತು. ಆ 20 ಎತ್ತು ನಮ್ಮ ದತ್ತು ಮಾರಾದ್ರೆ ಹ್ಯಾಂಗೆ ಮಾಡಿ ಆಯಿತು. ಆದಮೇಲೆ 1,000 ಮಂದಿ ಬೆಲ್ಲ ಊರಿಗೆ ಕೊಡಿದ್ರು, ತಿಂದರು, ಎಲ್ಲ ಮಾಡಿದ್ರು. 100 ಮಂದಿ ಕೆಲಸ ಮಾಡಿದ್ರು. ತಂದು ಊರಾಗ ಒಂದು ಗೋದಾಮ್ ಇತ್ತು. ಅದು ಯಪ್ಪ ನಾನು ಒಳಗೆ ದೇವ್ರ ಮನೆ ಅದ, ನನ್ನ ಕೀಲಿ ನನ್ನ ಬಳಿ ಇಲ್ಲ, ಆಯ್ತು ನಿಮ್ಮ ಬಳಿ ಇಟ್ಕೊಂಡು ಅದು ತಣ ಇದು ಆಗಿ ಬಾಗಿಲಿಗೆ ಬರ್ತಿದ್ದೆಲ್ಲ ಕಲ್ಲಾಗಿ ದಾಟ್ಲತ್ತೇಳಿ ಯಾವಾಗ ನಾನು ನೋಡ್ಲಕ್ಕಾದಾಗ ಒಳಗೆ 10-15 ಪಾರ್ಗಳು ತಿನ್ಕೋತ ಇರ್ತಿದ್ದೆಲ್ಲ. ಅದು ಹದ್ದುಡಿಕೆಲ್ಲ ಏನು ಮಾಡಲಿ ತೊಗೊಂಡು ಎದೆ ಹೊಡೆದ ಅಂತಂದ್ರೆ ಮಂದಿ ಹಚ್ಚಿಡೋದು ನಿಮ್ಮ ಅಣ್ಣ ಸುಮ್ಮನೆ ಹೊಲ್ದಾಗ ಕಬ್ಬು ಮಾಡ್ಯಾನ, ಗೌರ್ಮೆಂಟ್ದಾಗ ಮಾಡ್ಯಾನ, ಇರಿಗೇಷನ್ ನೀರು ಒಯ್ದು ಮಾಡ್ಯಾನ, ನಿಮ್ಮ ಹೊಲ ಇರಲ್ಲ ಮನೆ ಇರಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಏನು ಮಾಡೋದು, ನನಗೆ ಭಾಳ ಕಷ್ಟ ಆಯ್ತು. ಹಿಂದೆ ಯಾರೂ ರೊಕ್ಕದವರಿಲ್ಲ, ಏನೇ ಇಲ್ಲ, ಇದಕ್ಕೆ ಕಡ್ದು ಬದಿ ಹಾಕೋ ಶಕ್ತಿ ಇಲ್ಲ. ಏನು ಮಾಡಲಿ ಅಂತ ಕಣ್ಣೀರು ಹೊಂಟು. ಗುರುಗಳದೊಂದು ಕತೆ ಕೇಳಿದ್ದೀನಿ, ಈಗ ಹೇಳಿದ್ನಲ್ಲ, ಮೂಗರು ಉಣ್ಸಾಡಿಗೆ 4 ಸಾವಿರ ಜನ ಉಣಿಸಿದ್ವಿ. ಆ ಕತೆ ಗಂಟೋಜಿ ಅಂತ ಹೇಳಿ ರಡ್ಗಲ್ ಕ್ವಾಂಟಿಯರ್ ದುಕಾನ್ದಾಗ ಹೇಳಿದ್ರು, ನಾ ಕುಂತಿದ್ದೆ. ಅದು ಕೇಳಿದ ಮೇಲೆ ಗುರುವಿನ ಮೇಲೆ ನನ್ನ ನಂಬಿಕೆ ಬಿತ್ತು. ಆಟೋಮೆಟಿಕ್ ನಾನು ಕರೆಸಿ ಆಶೀರ್ವಾದ ಮಾಡೋರು. ಆಶೀರ್ವಾದ ಮಾಡಿ 8 ದಿನದಾಗ ನೌಕರಿ ಆಯಿತು. ಎಲ್ಲ ಸಾಲ ಸಂದ ಎಲ್ಲ ಅವರೇ ಕಡುಗರು ಅಂತೇಳಿ ಅಡ್ಯಾಸರ ಅದು ಬ್ಯಾಂಕಿನವ್ರು ಹೊಲ ಹರಾಜು ಮಾಡ್ಲಿಕ್ಕೆ ನೋಟಿಸ್ಗಳು ಬಂದ್ರೆ ಗುರುಗಳು ಏನು ಮಾಡ್ಯಾರ, ಕೊಡದ್ರೆ ಮಾಡಿಬಿಟ್ರು. ಕೊಡದ್ರೆ ತಿರುಗಿ ಅದು 4-5 ವರ್ಷ ಅದು ಕೊಡದ್ರೆ ತಿರುಗಿ. ಆಮೇಲೆ ನಾವು ತಗಡ ಆದೆವು, ಅವಾಗ ಕಡುಗರು ಅಂತ ಬಂತು, ಅವಾಗ ಕಟ್ಟಿದೆವು. ಹಿಂಗೆ ಗುರುವಿನ ಮೇಲೆ ಭಾಳ ಅಪಾರ ಅದ, ಗುರುವಿನ ಮೇಲೆ ಅಪಾರ ಅದ. ಒಂದು 3 ಸಲ ಒಳಗಡೆ ಮಾಡಿದ್ವಿ. ಒಳಗಡೆ ಧಾನ್ಯ ಹತ್ತಿಲ್ಲ. ಆಳುಗಳ ಮನ್ಯಾಗ ಎಲ್ಲರೂ ನಾನು ಕೊಡೋರು ಹೊಲ ಕಡ್ದಾಕಿ ನೋಡೋಕತ್ತ. ಕಾಳಿಂಗ ಜಾತ್ರೆ ಆಯಿತು, ಒಂದು 3 ಚೀಲ ಹೇರೋದು ಹೈದ್ರಾಬಾದ್ ನಡಿ ಕೊಡಂಗಲ್ಗೆ ಹೋಯ್ತು. ಗಾಡಿ ನಿಂತು ಬಿಡ್ತು, ಗಾಡಿ ಮುಂದಕ್ಕೆ ಹೋಗಲ್ಲ, 8 ಆಗ್ಯಾವ ಹೋಗಲ್ಲ. ಡ್ರೈವರ್ ಭಾಳ ಪ್ರಯತ್ನ ಮಾಡೋದು, ಹೋಗಲಿಲ್ಲ, ಮಕ್ಕೊಂಡೆ ಇನ್ನೇನು ಮಾಡೋದು. ಮರ್ದಿನ ಆ ಡ್ರೈವರ್ ಅಲ್ಲಿ ಗ್ಯಾರೇಜ್ ಇತ್ತು, ಕೇಳೋದು ನಿಮ್ಮ ಡ್ರೈವರ್ಗಾರ ಎಬ್ಸಮ್ಮ. ಡ್ರೈವರ್ ಬಂದು ಎಬ್ಸ ಮಾರಿಗೇರಿ ತೊಗೊಂಡು ಒಂದು ಕಡೆ ಚಾಲು ಆಯ್ತು ಗಾಡಿ. ಮತ್ತು ನಿನ್ನೆ ನಿಮ್ಮೆದ್ರೆ ಎಷ್ಟು ಮಾಡೀನಿ ರೀ ಪ್ರಯತ್ನ. ಬಿತ್ತಪ್ಪ ನಾಳೆಗೆ ಬಿತ್ತು ನಡಿ ನಮ್ಮದು ಅಂತ ಹೈದ್ರಾಬಾದಿಗೆ ಹೋದೆವು. ಹೋಗಿ 4ಕ್ಕೆ ಮುಟ್ಟಿದೆವು, ಚೀಲ ಇಳಿಸ್ದೆವು. ನನ್ನ ಗಡ್ಡಿ ಚಲೋ ನೋಡ್ರಿ, ಜರ ಚಲೋ ಮಾರ್ಸ್ರಿ ಸಾಹೇಬ್ರೆ ಆಯ್ತು. 1-2 ಚೀಲ ಕೊಯ್ರೋದು. ಆಮೇಲೆ ಹೇಳಿದ್ರು ಕೊಯ್ದು ದಡ ಟೆಂಗಲ್ ಬಿದ್ದಂಗೆ ಬಿದ್ದವು. 3 ತಿಂಗಳು ಇಟ್ಟಿದ್ದು ದಾಣಿಲ್ಲ ಮ್ಯಾಲಿನ ಸೊಪ್ಪು. ಅದು ಲಂಗೆ ಗಡ್ಡಿ ಅಂತಾರಂತವ್ರು. ಲಂಗೆ ವಾಲೆ 10 ರೂಪಾಯಿ ಕುಂಟಲ್ ಜಾರ ಯಾವುದು, 10 ರೂಪಾಯಿ ಕುಂಟಲ್ ಜಾರ ಯಾವ್ದು ಅಂದ ಜೀವ ದಸ್ ಅಂತ ನಂದು. 10 ರೂಪಾಯಿ ಕುಂಟಲ್ ಅಂದ್ರೆ 4 ಪನ್ಸೆ ಆಗಲ್ಲ ರೊಕ್ಕ. ಹ್ಯಾ ಮಾಡೋದು, ಇಬ್ಬರು ಸಾಲ್ಗಾರರ ಲಾರಿಗೆ ಏನು ಕೊಡ್ಬೇಕು. ಎದೆ ಹೊಡೆದನ ಎದೆ ಹೊಡೆದು ದತ್ತು ಮಾರಾದ್ರಿ ನೆನ್ಸು ನೋಡಪ್ಪ ಹೆಂಗೆ ಮಾಡ್ತೀನಿ ನೋಡು. ಏನು ಮನೆಗೆ ಬರ್ಬೇಕಾಗಿಲ್ಲ ಅಂತ ಹೇಳಿ ಗುರುಗಳು ನೆನ್ಸೋತ್ತು ಮಕ್ಕೊಂಡ್ಬಿಟ್ರೆ ಚೀಲ್ದಾಗ. ಮರುದಿನ 9ಕ್ಕೆ ಹರಾಜು ಬಂತು, ಗುರುಗಳು ಬಂದುಬಿಟ್ರು. ಅದ್ರಾಗ ಬಂದು 120 ರೂಪಾಯಿ ಏರ್ಸರ್. ಆ ಅಡ್ತಿ ಮಾಲಕ್ಕೆ ಓಡ್ಕೊತ ಬಂದು ನಾನು ಬೆನ್ನು ಬಡ್ಲಿಕ್ಕತ್ತಾನ. ಯಾಕ್ರಿ ಏನು ನಾ ಹೇಳ್ತೀನಿ, 10 ರೂಪಾಯಿ ಮಾರಿದ್ದು 120 ಮಾರಿದ್ದು ಅವನೇ ನಾಳೆ ಅಂತ ಬೆನ್ನು ಬಡ್ಲಿಕ್ಕತ್ತಾನ. ಇವ ಈ ಕಡೆಗೆ ಬಂದಾನೆ, ಜರ ಬಿಗು ಹಿಡಿದ್ರಿ ಇನ್ನೊಂದು 10 ರೂಪಾಯಿ ಬರ್ತು ಅಂತ ನನ್ನ ಮನಸ್ಸು ಅಂತದ ಒಳ್ಳೆ. ಗುರುಗಳು ಪಾವಾಡ ನೋಡಿ ಅಂತ ಅಪಾರ ಪಾವಾಡ. ಬೆಂಗಳೂರದಾಗ ಒಂದು ಕೇಸ್, ರಾಯಸೂರು ಫ್ಯಾಕ್ಟ್ರಿ ಒಂದು ಕೇಸ್ ಕೂಡ ಇತ್ತು. ಹೋಗಿದ್ದೆ 500 ಮಂದಿ ವಕೀಲ್ದಾಗ, ಅದು ಗುಂಜಾಳ್ಕರ್ ಸೆಷನ್ ಅಂತ ವಕೀಲರು ಹುಡುಕ್ಲಾಗತ್ತೀನಿ. ಸಿಗ್ಲಿಕ್ಕೆ ತಯಾರಿಲ್ಲ, 500 ಮಂದಿ ಎಲ್ಲಿ ಸಿಗ್ತಾರೆ. ಕುರಿ ಹಿಂಡು ಹೊಂಟಬೇಕು ಅವ್ರ ಮಂದಿ. ನಾ ದಮ್ ಬಂದು ಚಹಾ ಕುಡ್ದ ಸರ್ ಮತ್ತೆ ಹೊಂಟ ಒಳ್ಳೆ ಹೈಕೋರ್ಟ್ದು ಮತ್ತೆ ಹೊಂಟದ ದಂಡ. ಒಬ್ಬ ವಕೀಲ ಕೇಳ, ಏನು ರೀ ಸರ್ ಗುಂಜಾಳ್ಕರ್ ವಕೀಲ್ ಸರ್ ನಾನೇ ಅಂದ. ನೀ ಹೆಂಗೆ ಕೇಳೋಣ ಪೈಸ್ ಮಂದ್ಯಾಗ. ನಾನೇ ಅಂದ. ನಿಮಗೆ ಹುಡುಕ್ಲತ್ತೀರಿ ರೀ ಸಾಹೇಬ್ರೆ, ಮುಂದೆ ಹಿಡ್ದೋಯ್ತು. ಬಾ ಹೋಗಿ ಆಫೀಸ್ದಾಗ ಕುಂತು ಮಾತಾಡಿ ವಕಾಲತ್ ಕೊಟ್ಟು ಊರಿಗೆ ಬಂದ. 500 ಮಂದಿ ನಾನೇ ಅಂದಲ್ಲ, ಸುಮ್ಮನೆ ಹೇಳ್ತೋಣ ಏನು ವಕಾಲತ್ ಅಂತೇಳಿ ಇಲ್ಲಿ ಪೈಲೆ ಕೊಟ್ಟಿದ್ದು ವಕೀಲ್ ಭೇಟಿ ಆದ. ಹಿಂಗೆ ರೀ ಇಲ್ಲ ಅವನೇ ಹಾಕ್ಯಾನ. ಅವಾಗ ಧೈರ್ಯ ಆಯ್ತು. ಹಿಂಗೆ ಗುರುಗಳು ಹಿಂಗೆ ಮಾಡ್ತಾರೆ. ಗುರುವಿನ ಮೈಮೆ ಅಪಾರ ಅದ. 1, 2 ಹಿಂಗಲ್ಲ. ಒಂದು ನನಗೆ ಹೇಳಲ್ತಿಲ್ಲ, ನಾನು 2 ಕ್ಲಾಸ್ ಗೊತ್ತಿದ್ದಾರೆ. ರಿಟೈರ್ಮೆಂಟ್ ಆದಮೇಲೆ 2 ಕ್ಲಾಸ್ ಗೊತ್ತಿದ್ದಾರೆ. ಒಂದು 50 ಲಕ್ಷ ಕೆಲಸ ಮಾಡ್ಸೀನಿ ಏನು. ಮತ್ತು ಇದು ಕೀರ್ತನ, ನಿನಗೆ ಹೆಸರು ಬರೀಬೇಕು, ಇಲ್ಲ ಅಂತಾರೆ ಮಂದಿ. ಕೀರ್ತನಕಾರ ಆದಿ, ಗುತ್ತೇದಾರ ಆದಿ, ಒಕ್ಕಲಿಗೆ ಆದಿ, ರೇಸಿಮ್ ಆಫೀಸರ್ ಆದಿ, ಅದು ಹೆಲ್ತ್ ಆಫೀಸರ್ ಆದಿ, ಹೆಸರು ಅಂತಾರೆ. ಹೆಲ್ತ್ದಾಗ ರಿಟೈರ್ಮೆಂಟ್ ಆದನ. ಹೆಲ್ತ್ದಾಗ ರಿಟೈರ್ಮೆಂಟ್ ಆದ. ಅದ್ರಾಗ ನಮ್ಮದು ಒಟ್ಟು ಕುಟುಂಬ ಒಂದು 20 ಮಂದಿ ನೌಕರಿ ಮಾಡ್ಯಾರ ಗುರುಗಳು. ನನಗೆ ಒಬ್ಬಕಿನೇ ಮಗಳು.
4 ಮಂದಿ ಆಕೆ ಹೆಣ್ಮಕ್ಳು ಆಕೆ ಮಗ 4 ಮಂದಿಗೆ ನೌಕರಿ ಮಾಡಿಸಿ ಗುರುಗಳು ಮಾಡಿಸಿರ ಅವ್ರು 4 ಮಂದಿ ಲಗ್ನ ಒಬ್ಬೊಬ್ರಿಗೆ 10 ಲಕ್ಷ ಖರ್ಚು ಹೋಗಿ ಹಾಂ ಈ ಕರೋಡ ರೂಪಾಯಿ ಏನು ಸಪ್ಲೈ ಮಾಡಿರಿ 10 ದುಡ್ಡಿಗೆ ನಾನು ಗೊತ್ತಾಗಿದ್ದ 10 ರೂಪಾಯಿ ಯಾರು ಕೊಡ್ತಾರೆ ಬೆಲ್ಲ ಆಗಾಗ್ಯದ ಹೊಲಾರ ಮನೆ ಇರಲ್ಲ ಅಂತಾರೆ ನನಗೆ ಯಾರು ಕೂಡ ಗುರುಗಳ ಮಹಿಮೆ ಕರೋಡ ರೂಪಾಯಿ ಏನು ಸಪ್ಲೈ ಮಾಡ್ಯಾರ ಅವ್ರ ಚರಿತ್ರೆ ಹೇಳಿದ್ರಾಗ ಕೀರ್ತನ ಬದು ಈಗ ಅವ್ರು ಕೊಟ್ಟರೆ ಹೇಳ್ತೀನಿ ನಾನು ನಿಮಗೆ ಇಲ್ಲರಲ್ಲಿ ಹೇಳ್ತೀನಿ ಇದು ಇಲ್ಲದ್ರೆ ನೆನಪು ಬರಲಿಲ್ಲ ಅಂದ್ರೆ ಗಪ್ ಕೊಡ್ಬೇಕಾಗ್ತದೆ ಅದಕ್ಕೆ ಆತ ನೆನಪು ಕೊಡ್ಕೋತಾನೆ ಇರ್ತಾನೆ ಆ ಭಗವಂತ ಕೊಡ್ಕೋತಾನೆ ಇರ್ತಾನೆ ನಾ ಹೇಳ್ಕೊತಾನೆ ಇರ್ತೀನಿ ಅದಕ್ಕೆ ಇದುವರೆಗೂ ನಾನು ಕಾಳೇಶ್ವರ ಮಹಾ ಪರಾಕ್ರಮಿ ಮಹಾತ್ಮ ಇದ್ದಾನೆ ಆ ಕಾಳೇಶ್ವರ ಯಾರು ನಡೀತಾರೆ ಅವರಿಗೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಬೇಡಿದವ್ರಿಗೆ ಬೇಡಿದಂಥ ಕೊಡುವಂಥ ಮಹಾತ್ಮ ಅದಕ್ಕೆ ಕಾಳೇಶ್ವರ ನಾನು ಕಾಳಗಿದಾಗೆ ಹುಟ್ಟಿದ್ದೀನಿ ಅದಕ್ಕೆ ನನ್ನ ಹೆಸರು ಶ್ಯಾಮರಾವ್ ಅಂತಾರೆ ಅಡ್ಡ ಹೆಸರು ಕಡುಬರು ಅಂತಾರೆ ಅದಕ್ಕೆ ಯಾವ ಕೀರ್ತನಕಾರ ಅಂತಾರೆ ಯಾರು ಗುತ್ತೇದಾರ ಅಂತಾರೆ ಯಾರು ಅನೇಕ ಹೆಸರು ಅಂತಾರೆ ಅದಕ್ಕೆ ಒಂದು ಭಕ್ತಿಗೀತೆ ತಾವು ಹಾಡಬೇಕಂತ ತಮ್ಮಲ್ಲಿ ಕೇಳಿ ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಉಸೆ ತಂದಿಹಳು ಮಾಣಿಕ್ಯದಾರತಿ ಉಸೆ ತಂದಿಹಳು ತಾಮಸವೇ ಕಿನ್ನೋ ಸ್ವಾಮಿ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಶ್ರೀ ಗುರು ದತ್ತ ಮಹಾರಾಜ ಕಿ ಜೈ. ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಒಂದು ಪದ ಹೇಳ್ತಾರೆ ರೀತಿ ಮಾರ್ಗವ ಹಿಡಿಯಲು ಮೂಡ ಕೋತಿಯಾಂಗ ಕೂಗಾಡಬೇಡ ರೀತಿ ಮಾರ್ಗವ ಹಿಡಿಯಲು ಮೂಡ ಕೋತಿಯಾಂಗ ಕೂಗಾಡಬೇಡ ಪಾತಕ ಈ ಜನ್ಮ ತಿರುಗುತ್ತಾ ಬಂದಿ ಪಾತಕ ಈ ಜನ್ಮ ತಿರುಗುತ್ತಾ ಬಂದಿ ಅಷ್ಟು ಸಂಸಾರ ಮರಿ ಮಾಡಿಕೊಂಡಿ ಅಷ್ಟು ಸಂಸಾರ ಮರಿ ಮಾಡಿಕೊಂಡಿ ಮುಪ್ಪಿನ ಕಾಲಕ ಅವಚಾರಗೊಂಡಿ ಮುಪ್ಪಿನ ಕಾಲಕ ಅವಚಾರಗೊಂಡಿ ಹೆಂಡರ ಮಕ್ಕಳ ಪ್ರಪಂಚಕ್ಕಾಗಿ ದುಡಿದು ದುಡಿದು ಹಾಕಿದು ಮುದುಕೋಣನಾಗಿ
ಹೆಂಡರ ಮಕ್ಕಳ ಪ್ರಪಂಚಕ್ಕಾಗಿ ದುಡಿದು ದುಡಿದು ಹಾಕಿದು ಮುದುಕೋಣನಾಗಿ ಮಡಿದು ಹೋಗುವಾಗ ದಾರಿಲ್ಲೋಗುವೆ ಮಡಿದು ಹೋಗುವಾಗ ದಾರಿಲ್ಲೋಗುವೆ ನಿನ್ನೋಳು ನೀನು ತಿಳ್ಕೋರೋಕಾಗೆ ನಿನ್ನೋಳು ನೀನು ತಿಳ್ಕೋರೋಕಾಗೆ ಅಷ್ಟು ಸಂಸಾರ ಸ್ಥಿರವಿಲ್ಲದಂತೆ ಶ್ರೀ ಪುರಂದರ ವಿಠಲರಾಯ ಪದ ಮಾಡಿದಂತೆ ಶ್ರೀ ಪುರಂದರ ವಿಠಲರಾಯ ಪದ ಮಾಡಿದಂತೆ ಒಲೆನಕ 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 ಮುಪ್ಪಿನ ಗಂಡನ ಒಲೆನಕ ಒಲೆನಕ ಮುಪ್ಪಿನ ಗಂಡನ ಉದಯದಲ್ಲಿ ಏಳಬೇಕು ಉದ್ದ ಕಾಸಲು ಬೇಕು ಬದಿಯಲ್ಲಿ ನಾನೆದ್ದು ಬಂಜಿ ಎರಿಯಲು ಬೇಕು ಬದಿಯಲ್ಲಿ ನಾನೆದ್ದು ಬಂಜಿ ಎರಿಯಲು ಬೇಕು ಒಲೆನಕ ಒಲೆನಕ ಮುಪ್ಪಿನ ಗಂಡನ ಒಲೆನಕ ಒಲೆನಕ ಮುಪ್ಪಿನ ಗಂಡನ. ಕೀರ್ತನಾಮೃತ ಕೇಳಿದಿರಿ. ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ ಡೊಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ ಗಾಜಿಪುರ್ ಗುಲ್ಬರ್ಗಾ.